ಸರ್ ಕೊನೆಯದಾಗಿ ಸನ್ಮಾನ ಪ್ರಧಾನ ಗುರುಗಳು. ಯಾಕಂದ್ರೆ ನಾನು 8ನೇ ರಂಗಪೀಠದಲ್ಲಿ ಅವತ್ತಿನಿಂದಲೂ ನಾನು ನೋಡ್ತಾ ಇದ್ದೀನಿ. ಅವರ ಪ್ರತಿಯೊಂದು ತಪ್ಪು ಎನ್ನುವ ಹಾಗೆ ಹಗಲಿರುಳು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ತರಬೇತಿಗೊಳಿಸಿ ಇವತ್ತು ನಾವು ಈ ಒಂದು ಸ್ಥಾನಕ್ಕೆ ಬಂದು ನಿಲ್ಲಲಿಕ್ಕೆ ಅಂತಹ ಶಿಕ್ಷಣ ಮೂರ್ತಿಗಳೇ ಕಾರಣ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಒಂದು 91ರಿಂದ 94ನೇ ತನಕ ಪ್ರತಿಯೊಬ್ಬ ಗೆಳೆಯರು ಕೂಡ ಇವತ್ತು ಒಂದು ಒಳ್ಳೆ ಒಳ್ಳೆ ಹುದ್ದೆಗಳಿಗೆ ಕಾರಣ ಕರ್ತರು ಎಲ್ಲವೂ ಕೂಡ ಈ ಶಿಕ್ಷಕರ ಇಂತಹ ಶಿಕ್ಷಕರನ್ನ ಇವತ್ತು ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಶಿಕ್ಷಕರ ದಿನಾಚರಣೆಯ ಒಂದು ಸಂದರ್ಭದಲ್ಲಿ ನಮ್ಮ ತಿಳಿದ ಹಾಗೆ, ಯಾಕಂದ್ರೆ ನಾವೇನು ಭಾಷಣಕಾರರಲ್ಲ, ನಾವೇನು ರಾಜಕಾರಣಿಗಳಲ್ಲ, ನಮ್ಗೆ ಯಾವುದೇ ಒಂದು ರೀತಿಯ ಬ್ಯಾಕ್ ಸಪೋರ್ಟ್ ಅಂತ ಆಡಲಿಕ್ಕೆ ನಮ್ಗೇನಿಲ್ಲ. ಆದರೂ ಕೂಡ ನಮ್ಗೆ ತಿಳಿದ ಮಟ್ಟಿಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಉತ್ತಮ ಶಿಕ್ಷಕ ಅಂತ ಇವತ್ತು ಈಗ ವಿಶೇಷವಾಗಿ ಸನ್ಮಾನಿತರಾಗಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಯಾಕೆ ಅವ್ರ ಬಗ್ಗೆ ನಾವು ಹೇಳ್ತೀವಿ ಅಂತಂದ್ರೆ ಅವರ ಮೇಲೆ ಅವರು ನಮ್ಮ ಮೇಲಿದ್ದ ಒಂದು ಕಾಳಜಿ, ನಮ್ಮ ಮೇಲಿದ್ದ ಒಂದು ವಿಶ್ವಾಸ. ನಾವು ಎಲ್ಲೇ ಇರಲಿ ನಮಗೆ ಮಾರ್ಗದರ್ಶಕರಾಗಿ ಯಾವುದೇ ವಿಚಾರದಲ್ಲಿ ಕೂಡ ಅವರು ಶ್ರೀಮತಿ ಸುಧಾ ಮೇಡಮ್ ಅವರು ಪ್ರಧಾನ ಗುರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವರಮಠ. ವಿದ್ಯಾರ್ಥಿಗಳೇ ಹಾಗೂ ನಮ್ಮ ಊರಿನ ಸ್ನೇಹಿತರೆ ಮತ್ತು ಆತ್ಮೀಯ ಗುರುಗಳೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ನಮಗೆ ಪ್ರಾಥಮಿಕ ಒಂದು ಮಟ್ಟದಿಂದ ಈ ಒಂದು ಪಿಯುಸಿ ಮಟ್ಟದವರೆಗೆ ಗಳಿಸಿದಂಥ ಎಲ್ಲ ಗುರು ವೃಂದರವರ ಒಂದೇ ವೇದಿಕೆಯಲ್ಲಿ ಗಳಿಸಿ ನಾವು ಇದೀಗ ಸನ್ಮಾನ ಮಾಡಿದ್ದೇವೆ. ಮತ್ತು ಆ ಒಂದು ಗುರುಗಳ ಬಗ್ಗೆ ಜೊತೆಗೆ ಡಾಕ್ಟರ್ ರಾಧಾಕೃಷ್ಣ ಅವರ ಬಗ್ಗೆ ಒಂದು ನಾವು ಮಾತನಾಡೋದಕ್ಕೆ ಕೆಲವು ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಡಾಕ್ಟರ್ ರಾಧಾಕೃಷ್ಣ ಅವರು ಮೂಲತಃ ತಮಿಳುನಾಡಿನ ತಿರುತ್ತಣಿ ಎಂಬುವಲ್ಲಿ 1888ರಲ್ಲಿ ಸೆಪ್ಟೆಂಬರ್ 5ರಂದು ಜನಿಸಿದರು. ಅವರು ಮೂಲತಃ ಶಿಕ್ಷಕ ವೃತ್ತಿಯನ್ನು ಆರಿಸಿಕೊಂಡು ಮುಂದೆ ತದನಂತರ ಅನೇಕವಾಗಿರುವಂಥ ಒಂದು ಪದವಿಗಳನ್ನು ಪಡೆದುಕೊಂಡು ತತ್ವಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡು ಉಪನ್ಯಾಸಕರಾಗಿ, ರಾಜಕೀಯ ವ್ಯಕ್ತಿಯಾಗಿ, ರಾಷ್ಟ್ರಪತಿಯಾಗಿ, ಉಪರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿದರು. ಅದಕ್ಕೆ ಮೊದಲದಾಗಿ ಹೇಳಬೇಕಂದ್ರೆ ವರ್ಣ ಮಾತ್ರ ಕಲಿಸಿದಾತ ನಮ್ಮ ಗುರು ಅಂತ ನಾವು ಹೇಳ್ತೇವೆ. ಅದಕ್ಕೆ ಒಂದು ಅಕ್ಷರವನ್ನು ಕಲಿಸಿದಾತನೇ ಆ ಗುರು ಅಂತ ನಾವು ಸ್ಮರಣೆಯನ್ನು ಮಾಡುತ್ತೇವೆ. ಸ್ಪೆಸಿಫಿಕ್ ಆಗಿ ನಾವು ಈ ರೀತಿಯಿಂದಾಗಿ ನಾವು ಕಲಿಸುವುದರ ಜೊತೆಗೆ ಈ ಒಂದು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಕಲಿತುಕೊಂಡು ಈ ಒಂದು ವೇದಿಕೆ ಮೇಲೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆ ಗುರುಗಳಿಗೆ ಮತ್ತೊಮ್ಮೆ ನಮನವನ್ನು ಸಲ್ಲಿಸುತ್ತೇವೆ. ಗುರು ಅಂದರೆ ಅಜ್ಞಾನವನ್ನು ಒಡೆದುಕೊಡಿಸುವವರೇ ಗುರು ಅಂತ ಕರೀತೀವಿ. ಆ ಗುರು ಒಡೆದು ಬೆಳೆದು ಅನೇಕ ರೀತಿಯಿಂದಾಗಿ ಒಂದು ಹೊರಟಾದಂಥ ಒಂದು ಕಲ್ಲನ್ನು ಹಲವಾರು ರೀತಿಗಳಿಂದ ಕೆತ್ತಿ ಈ ಒಂದು ರೂಪವನ್ನು
ವಿದ್ಯಾರ್ಥಿಗಳನ್ನು ಕಲಿಸುವ ನಿಟ್ಟಿನಲ್ಲಿ ವಿಫಲರಾಗಲಿಕ್ಕೆ ಸಹಾಯಕವಾಗುತ್ತದೆ. ಇಂಥ ಸಂದರ್ಭದಲ್ಲಿ ಮೂಲತಃ ತಾಳ್ಮೆಯನ್ನ ಇರಬೇಕು. ತಾಳ್ಮೆಯಿಂದ ಮಾತ್ರ ಮಕ್ಕಳ ಮನಸ್ಸನ್ನು ಗೆಲ್ಲಕ್ಕೆ ಸಾಧ್ಯವಾಗುತ್ತದೆ ಅಂತ. ಅದಕ್ಕೆ ಶಿಕ್ಷಕರಾದವರು ಬರೇ ಕಣ್ಣು ಮೂಗಿನಿಂದ ಮಾತ್ರ ನಾವು ಮಕ್ಕಳ ಹಂಚಿಕೊಳ್ಳುವುದಲ್ಲ, ಹೃದಯದಿಂದ ಒಂದು ಮನಸ್ಸಲ್ಲಿ ಗೆಲ್ಲುವಂತ ಒಂದು ಶಿಕ್ಷಕರಂತ. ಇಂಥ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಏನಾಗಬೇಕು ಅಂತಂದ್ರೆ ಇವತ್ತ ಶಿಕ್ಷಣವನ್ನು ಗಮನಿಸಿಕೊಳ್ಳೋ ಜೊತೆಗೆ ಇವತ್ತ ನಾನು ನೌಕರಿಗೋಸ್ಕರವಾಗಿ ನಾವು ಓದಬೇಕು, ನೌಕರಿ ಈಗ ಬದುಕಬೇಕು ಆಗಲಿಲ್ಲ ಅನ್ನೋ ಒಂದು ಸ್ಥಿತಿಗತಿ ಐತಿ ಅಂತ. ಆದರೆ ನಾವು ಈ ಒಂದು ವಿಷಯ ತಿಳ್ಕೋಬೇಕಾದ್ರೆ ಮೊದಲದಾಗಿ ನಾವು ಓದೋದು ಮಾತ್ರ ಇಲ್ಲಿ ನಾವು ತಿಳ್ಕೋಬೇಕು, ನಂತರ ನಮಗೆ ನೌಕರಿ ಬರೋದು ಹೇಳೋ ಮಾತು ಅಂತ. ಇಲ್ಲಿ ಏನಾಗಬೇಕು ಅಂದ್ರೆ ಬದುಕೋಸ್ಕರವೇ ಬದುಕ್ತೀವಿ, ನಮಗಾಗಿ ಬದುಕೋದ್ರ ಜೊತೆಗೆ ಇನ್ನೊಬ್ಬರಿಗಾಗಿ ಬದುಕೋದಿದೆ ಬಹಳ ಸುಂದರವಾಗಿ ಮಾಡುವ ಒಂದು ಕೆಲಸ. ಅದಕ್ಕೆ ತಾವೆಲ್ಲರಿಗೆ ಬಂದು ಸೇರಿದರ ಎಲ್ಲ ಶಿಕ್ಷಕರು ಆ ಶಿಕ್ಷಕರ ಒಂದು ಗುಣಗಳನ್ನ ತಮ್ಮ ತನು ಮನ ಒಂದು ಹೃದಯದಲ್ಲಿ ಅದನ್ನ ಅನುಸರಿಸಿಕೊಳ್ಳುತ್ತಾ ತಮ್ಮ ಒಂದು ಮಕ್ಕಳನ್ನ ಒಂದು ವ್ಯವಸ್ಥಿತವಾಗಿ ರೀತಿಯಿಂದಾಗಿ ಒಂದು ಮೂರ್ತಿಯಾಗಿ ತಯಾರಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಈ ಒಂದು ಪ್ರಾಥಮಿಕ ಮಟ್ಟದಲ್ಲಿರುವಂತಹ ಮಕ್ಕಳ ಮನಸ್ಸು ಹೃದಯದಲ್ಲಿ ಬರುತ್ತದೆ. ಈ ಒಂದು ಸಂದರ್ಭದಲ್ಲಿ ಬಂದರೆ ಆ ಒಂದು ಮಗುವಿಗೆ ಶಿಕ್ಷಕರು ಹೇಳಿದ್ರೆ ಮಗುವಿಗೆ ಏನಾಗಿದೆ ಸರ್, ನನಗೆ ಇಂಜಿನಿಯರ್ ಆಗಿರುತ್ತೆ ಸರ್, ಡಾಕ್ಟರ್ ಆಗಿರುತ್ತೆ ಸರ್, ಒಳ್ಳೆ ದೊಡ್ಡ ಕಂಪ್ಯೂಟರ್ ಸಾಫ್ಟ್ವೇರ್ ಮಾಡ್ತಾರೆ. ಆದರೆ ಆ ಮಗುವಿಗೆ ಮೊದಲಾಗಿ ನಾವು ಉತ್ತಮ ಪ್ರಜೆಗಳಾಗಿ ನಮಗೆ ಗುರುತಿಸಬೇಕಾಗಿಲ್ಲ. ಇವತ್ತು ನಾವು ಒಳ್ಳೆಯ ಒಂದು ಸಿಟಿಜನ್ ಆಗುತ್ತೆ ಅಂತ ಹೇಳೋದಿಲ್ಲ, ಒಳ್ಳೆ ಡಾಕ್ಟರ್ ಆಗುತ್ತೆ ಅಂತ ಹೇಳ್ತಾನೆ. ಇಂಥ ಸಂದರ್ಭದಲ್ಲಿ ನಾವು ಒಳ್ಳೆ ನಾಗರಿಕನಾಗಿದ್ದಾಗ ಮಾತ್ರ ನಾವು ಒಳ್ಳೆ ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ನಮಗೆ ಸಹಾಯಕವಾಗುತ್ತೆ. ಆ ಹುದ್ದೆಗಳನ್ನು ಅಲಂಕರಿಸಲಿಕ್ಕೆ ನಮಗೆ ಸಹಾಯಕವಾಗಿರುವಂತ ನಮ್ಮ ಒಂದು ಈ ಒಂದು ಶಿಕ್ಷಣ ಒಂದು ಕಾರಣಗಳಲ್ಲಿ ಹೇಳಬೇಕಾಗಿರುತ್ತದೆ. ಈ ಒಂದು ರೀತಿಯಿಂದಾಗಿ ಇಷ್ಟೆಲ್ಲವಾಗಿರುವಂತಹ ಪೂರಕವಾಗಿರುವಂತಹ ಅಂಶಗಳನ್ನ ಆ ಶಿಕ್ಷಣವನ್ನು ವರ್ತನ ಬದಲಾವಣೆಗಳ ಮೂಲಕವಾಗಿ ತೋರಿಸಿದಾಗ ಮಾತ್ರ ಇವತ್ತು ಶಿಕ್ಷಣವನ್ನು ಕೂಡ ಏನಲ್ಲ, ಶಿಕ್ಷಕರ ಒಂದು ವ್ಯಕ್ತಿತ್ವ ಏನಾದ ಆ ಹಿನ್ನೆಲೆಯನ್ನು ತೋರಿಸುವುದಕ್ಕೆ ನಮಗೆ ಸಹಾಯಕವಾಗುತ್ತದೆ. ಅಂತ ಒಂದು ಗುಣಗಳನ್ನ ತನ್ನ ಒಂದು ಬಾಯಿ ಜೀವನದಲ್ಲಿ ತನ್ನ ಒಂದು ಮನಸ್ಸಿನಲ್ಲಿ ಆ ಒಂದು ಅಂಶಗಳನ್ನ ರೂಪಿಸಿ ಬೆಳೀತಕ್ಕಂಥ ನಾವು ಹೇಳಿಕೊಂಡಿದ್ದೇವೆ. ಮತ್ತು ಕೊನೆಯದಾಗಿ ಒಂದು ವಿಷಯ, ಇಲ್ಲಿವರೆಗೆ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳು ಅನೇಕವಾಗಿರುವಂತಹ ಒಂದು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಕೆಲವೊಂದು ಶಿಕ್ಷಣ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಕೆಲವೊಂದು ಕಂಪನಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಕೆಲವೊಂದು ಮಾರ್ಕೆಟ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದಂಥ ನಮ್ಮ ಆತ್ಮೀಯ ಒಂದು ವಿದ್ಯಾರ್ಥಿಗಳು ಸಹ ನಾವು ಪ್ರತಿ ವರ್ಷವನ್ನು ನಾವು ರಾಧಾಕೃಷ್ಣನ ಒಂದು ಕಾರ್ಯಕ್ರಮ ಮಾಡುವುದು ಶುರು ಮಾಡೋದ್ರಿಂದ ನಾವು ಬಾಬಾಗೆ ಬಣ್ಣದಲ್ಲಿ ಈ ಪದ್ಯ ಕಂಠಪಾಠ ಮಾಡಲಿಕ್ಕೆ ನನಗೆ 8 ದಿವಸ ಟೈಮ್ ಹಿಡಿತು. 8 ದಿವಸ ತನಕ ನನಗೆ ಹೊಡೆದು ಬಿಟ್ಟಿದ್ದಿಲ್ಲ. ಉಡುಪಿ ಜಬ್ರೆ ಸಿಗ್ತದೆ ನಮ್ಮೂರಾಗ, ನಾನು ಹೋಗಿ ಉಡುಪಿ ಜಬ್ರನ್ನೇ ಮಾಡ್ತಿದ್ದೆ, ತಂದು ಹೊಡಿದಿಲ್ಲ. ಆ ಒಂದು ಪದ್ಯ ಕಂಠಪಾಠ ಮಾಡ್ತಾರೆ, ಕಂಠಪಾಠ ಮಾಡಿಸಿದ್ರೆ ಬಿಡಲಿಲ್ಲ ಅಂತ ಶ್ರೀ ಬಸಣ್ಣ ಗಲಗೇರಿ ಸರ್ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತೇಳಿ ಹೇಳ್ಬೋದು. ಸಾಲಿನವರೆಗೆ 1953 ಸಾಲಿನವರೆಗೆ 3 ವರ್ಷ ಅದೇ ಶಾಲೆಯಲ್ಲಿ 7ನೇ ತರಗತಿ ಪಾಸ್ ಆಗಿದೆ. ಅದೇ ಶಾಲೆಯಲ್ಲಿ ನನಗೆ ಕೆಲಸ ಮಾಡತಕ್ಕಂಥ ಸೌಭಾಗ್ಯ ಸಿಕ್ಕಿತ್ತು. ಆದ ಕಾರಣ ಆ ಶಾಲೆಗೆ ಒಂದು ಸೌಭಾಗ್ಯವನ್ನು ನಾನು ದೇವರಲ್ಲಿ ಪ್ರಾರ್ಥನಾ ಮಾಡ್ತೇನೆ. ಇಂಥ ಒಂದು ಸುಯೋಗವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನೊಂದು ಪ್ರಾರ್ಥನೆ. ನಾವು ಶಾಲೆ ಕಲಿಯುವಾಗ ಈಗಿನ ಶಾಲೆಗೆ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಯಾಕಂದ್ರೆ ನಾವು ಹುಟ್ಟಿದ್ದು 33 ಕೋಟಿ ಜನಸಂಖ್ಯೆಯಲ್ಲಿ, ಈಗಿದೆ 121 ಕೋಟಿ. 60 ವರ್ಷದಲ್ಲಿ 88 ಕೋಟಿ ಜನ ಹೆಚ್ಚಾಗಿದೆ. ಅಂದ್ರೆ ಎಷ್ಟು ಯುದ್ಧದಲ್ಲಿ ಮಾರ್ಪಾಡಾಗಿದೆ, ಏನಾಗಿದೆ. ಆ ಕಾಲದಲ್ಲಿ ಯಾರಾದ್ರೂ ಮೆಟ್ರಿಕ್ ಪಾಸ್ ಆಗಿದ್ರೆ ಅವನಿಗೆ ಒಳ್ಳಾಗ ಹೂವಿನ ಹಾರ ಹಾಕಿ ಕುಟುಂಬ ರಕ್ಷಣೆ ಬರ್ತದೆ. ಇಂಥ ಒಂದು ಕಾಲದಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿದ್ದೇವೆ. ಆ ಕಾಲದಲ್ಲಿ ಸ್ವಲ್ಪ ಬಹಳಷ್ಟು ಗುರುಗಳು ನಮ್ಗೆ ಒಳ್ಳೆ ರೀತಿಯಿಂದ ಕಲಿಸಿದ್ರು. ಗುರುಗಳಂದ್ರೆ ಒಂದು ಭಯ ಆಗಿದೆ. ಈಗ ಆ ಭಯ ಹೋಗ್ಬಿಟ್ಟದ.
ನಿಂತು ಕರೆಯಾಗಿ ಮತ್ತು ಆ ಕಾಲದ ಅಭ್ಯಾಸಕ್ಕೂ ಈ ಕಾಲದ ಅಭ್ಯಾಸಕ್ಕೂ ಬಹಳ ವ್ಯತ್ಯಾಸ ಆಗಿದೆ. ನಮ್ಮ ಹಳೆಯಲ್ಲ ಅವಾಗ ಗ್ರಾಮಫೋನ್ ಬಟ್ಟೆ ಸುತ್ತ ತಿರುಗಾಡಿ ನೋಡ್ತೀವಿ ಅಂತ ಕಾಲ. ಇವತ್ತು ನೋಡ್ತೀನಿ ಮೊಬೈಲ್ ಸಿಕ್ಕದ ಅದು ಏನು ಕೆಲಸ ಮಾಡಂಗಿಲ್ಲ, ಕ್ಯಾಲ್ಕುಲೇಟರ್ ಮಾಡ್ತದ, ಫೋಟೋ ತೆಗಿತದ, ಹಾಡ ಆಡ್ತದ, ಸಿನಿಮಾ ತೋರಿಸ್ತದ, 2 ನಿಮಿಷ ಆಗಲ್ಲ ಒಂದು 4 ನಿಮಿಷ ಏನಿಲ್ಲ. ಇಂಥ ಒಂದು ಕಾಲದಲ್ಲಿ ಅಭ್ಯಾಸ ಮಾಡೋದ್ರ ಸಾಮಾನ್ಯ ಮಾತಲ್ಲ. ವೈಜ್ಞಾನಿಕ ಯುಗದಲ್ಲಿ ಎಲ್ಲವೂ ಕಾಂಪಿಟೇಷನ್ ಮೂಲಕವಾಗಿ ಅಭ್ಯಾಸ. ನಾವು ಬೆಳಿಗಾಗಿ ಎಲ್ಲೆಲ್ಲಿ ಒಂದು ಪ್ರೈವೇಟ್ ಶಾಲೆ ಇದ್ದಿಲ್ಲ, ಎಲ್ಲ ಗೌರ್ಮೆಂಟ್ ಶಾಲೆ. ತಿಮ್ಮಾಪುರ ಕೆಲಸ ಮಾಡೋದಾಗ ನಮ್ಗ ಕಾಲಕ್ಕೆ ದೀಗೋ ಇಂದಪ್ಪ ಬಂದ್ರೆ ಎಲ್ಲರೂ ನಾವು ಕರ್ಕೊಂಡು ಈಗ ನಾವು ನೋಡಿದ ದೀಗೋ ಈಗ ಯಾರು ಬಿಡೋದಿಲ್ಲ. ಇಂಥ ಒಂದು ಕಾಲದಲ್ಲಿ ನಾವು ಕಲ್ತೀವಿ. ಈಗೇನು ನಮ್ಮ ಹುಡುಗರೇ ನಾನು ಹೋದಾಗ ಚಾಮರಾಜಲ್ಲಿ ಬಹಳ ಸಣ್ಣ ಹಳ್ಳಿ, 650 ಜನಸಂಖ್ಯೆ. ಅಂಥ ಸಣ್ಣ ಹಳ್ಳಿಯಲ್ಲಿ ಹುಡುಗರಗಳು ಶಿಷ್ಯಾರ್ಥಿಗಳು ಇದೊಂದು ಒಳ್ಳೆಯ ಉನ್ನತಿ ಪಡೆದು ಮಾಡಿದ್ದಾರೆ. ಒಳ್ಳೆಯ ಕೆಲಸ ಆಗಲಿ ಅಂತ ನನ್ನ ಇನ್ನೊಂದು ಈ ಮೊದಲ ಕಾಲ ಈ ಕಾಲಕ್ಕೆ ಆಗಮಿಸ್ತಕ್ಕಂಥ ಶ್ರೀ ಸುಧಾಕರ್ ಕಟ್ಟಿ ಸರ್ ತಮ್ಮ ಅಚೀವ್ಮೆಂಟ್ ಹಿಂದಿನ ದಿವಸ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿವೃತ್ತ ಶಿಕ್ಷಕರ ಸನ್ಮಾನವನ್ನು ಹಮ್ಮಿಕೊಳ್ಳುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಆದರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರಿಗೆ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹೆಚ್ಚುವರಿ ಕಾರ್ಯ ಇರುವುದರಿಂದ ಒಮ್ಮಿಗೆ ಬೇರೆಯವರಿಗೆ ಬಂದರೆ ಸದಸ್ಯರಿಗೆ ಹೋಗುವ ಪ್ರಯತ್ನ ಅವರ ಪರವಾಗಿ ನಾನು ವಿಚಾರವನ್ನು ತಿಳಿಸ್ತೇನೆ, ಕ್ಷಮೆ ಯಾಚಿಸುತ್ತೇನೆ. ಇಂದಿನ ದಿವಸ ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಗ್ಗೆ ಎಲ್ಲರೂ ಅನೇಕ ವಿಷಯ ಬಗ್ಗೆ ಹೇಳಿದರು. ಅವರೊಬ್ಬ ಮೇಧಾವಿ, ಬುದ್ಧಿಶಕ್ತಿ. ಅಲ್ಲಿಂದ ಅನೇಕ ರಾಜ್ಯಗಳಲ್ಲಿ ಉಪಕುಲಪತಿಗಳಾಗಿ ಹಾಗೂ ಭಾರತ ದೇಶದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ಅವರು ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಅವರ ಒಂದು ದೊಡ್ಡ ಸೇವೆ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಪಾಲನೆಯನ್ನು ನಾವು ಮಾಡಿಕೊಂಡು ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ನಾವು ಹಮ್ಮಿಕೊಳ್ಳಬೇಕಾಗ್ತದೆ. ಇನ್ನೊಂದು ಹೇಳಬೇಕಾದ್ರೆ ಈಗಾಗಲೇ ವೇದಿಕೆ ಮೇಲೆ ಬಂದಂತಹ ಅನೇಕ ನಿವೃತ್ತ ಶಿಕ್ಷಕರು ಪ್ರತಿಯೊಂದು ಹಂತದಲ್ಲಿಯೂ ಒಬ್ಬೊಬ್ಬರ ಹಂತದಲ್ಲಿ ಬುದ್ಧಿಶಕ್ತಿಯಾಗಿ ಮೇಧಾವಿಗಳಾಗಿ ಇದ್ದಾರೆ. ಅವರಲ್ಲಿ ಕೆಲವು ವಿಷಯವನ್ನು ಹೇಳಬೇಕಾದ್ರೆ ಮಾನ್ಯ ಶ್ರೀ ಅಣ್ಣಾರಾವ್ ಅಶ್ವಥ್ ಅವರು ಒಬ್ಬ ಶಿಕ್ಷಕರಾದರೂ ಕೂಡ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರಾಗಿ ಅವರನ್ನು ಅಂತಂದ್ರೆ 5-6 ವರ್ಷಗಳವರೆಗೆ ಅವರು ಸೇವೆ ಸಲ್ಲಿಸಿದರು. ಅದೇ ರೀತಿ ನಿನ್ನೆ ತಾನೇ ಸನ್ಮಾನಿತಗೊಂಡಂತ ಅಯ್ಯಣ್ಣ ಚನ್ನಪ್ಪಗೌಡ ಅವರ ವಿಷಯ ನಾವೆಲ್ಲರೂ ಅಂತಂದ್ರೆ ನಿನ್ನೆ ಚರ್ಚೆ ಮಾಡಿ ಅವರು ಏನೇನು ಸೇವೆ ಮಾಡಿದ್ದಾರೆ, ಅವ್ರ ನಿತ್ಯ ಜೀವನದಲ್ಲಿ ಏನೇನು ಕಾರ್ಯ ಮಾಡಿದ್ದಾರೆ, ಮಕ್ಕಳ ಸಲುವಾಗಿ ಏನೇನು ಮಾಡಿದ್ದಾರೆ, ಶಾಲೆ ಸಲುವಾಗಿ ಅವರು ಏನೇನು ಕೆಲಸ ಮಾಡಿದ್ದಾರೆ, ಅದೆಲ್ಲವನ್ನ ಪೂರ್ಣವಾಗಿ ನಾವು ನೆನಪು ಮಾಡಿಕೊಂಡ್ರೆ ಅವೆಲ್ಲವನ್ನು ನಾವು ಮುಂದೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದರಂತೆ ನಾವೇನಪ್ಪ ಅಂದ್ರೆ ಪಾಲನೆ ಮಾಡಬೇಕು ಅಂತ ತಮ್ಮೆಲ್ಲರಲ್ಲಿ ಬೇಕಾಗುತ್ತೇನೆ. ಅದೇ ರೀತಿ ಜನಾರ್ದನ್ ವಿಪತ್ತಿ ಅವರು ಕೂಡ ಇಲ್ಲಿ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಅವರು ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆಯ ಎಜಿ ಅವರಿಗೆ ನಾವು ಕರೀತೀವಿ. ಪ್ರತಿಯೊಬ್ಬ ಶಿಕ್ಷಕರು ನಿವೃತ್ತಿ ಹೊಂದಿದರೆ ಪ್ರತಿಯೊಂದು ಶಿಕ್ಷಕರೇ ಅಲ್ಲ, ಯಾವುದೇ ಸರ್ಕಾರಿ ನೌಕರರು ನಿವೃತ್ತಿ ಹೊಂದಾಗ ಮಾತ್ರ ಪ್ರತಿಯೊಬ್ಬರ ಜನಾರ್ದನ್ ಬಂದು ಸೇವೆಯ ಬಗ್ಗೆ ಆಗಲಿ, ಸರ್ವಿಸ್ ಪುಸ್ತಕದಲ್ಲಿ ಆಗಲಿ, ಯಾವುದೇ ಒಂದು ತಮ್ಮ ಸೇವೆ ಬಗ್ಗೆ ಅವರೇನಂತಂದ್ರೆ ವಿಚಾರ ಕೇಳಿಕೊಂಡು ಎಲ್ಲ ನಾವು ತಿಳ್ಕೊಂಡು ಹೋಗ್ಬೇಕಂತಂದ್ರೆ ನಾವು ಅವರಂತೆ ನಾವು ನಡ್ಕೊಳ್ಬೇಕು. ಅವ್ರು ಮಾಡಿದ
ಮಂಡಿಸಿದ ಶ್ರೀ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಸುಧಾಕರ್ ಕಟ್ಟಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಒಂದು ಸ್ವಾರಸ್ಯಕರ ಪ್ರಸಂಗ. ನಾವೆಲ್ಲ ಶಿಷ್ಯಂದಿರು ಗುರುಗಳಿಗೆ ಸನ್ಮಾನ ಮಾಡಿರ್ತೀವಿ. ವೇದಿಕೆ ಮೇಲೆ ಅವರಿಗೆ ಕಲಿಸಿದ ಗುರುಗಳು ಕೂಡ ಕೂತಿದ್ದಾರೆ. ನಮಗದು ಐಡಿಯಾ ಬರಲಿಲ್ಲ. ಅವ್ರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇವಾಗ ನಮಗೆ ಕಲಿಸಿದ ಗುರುಗಳ ಜೊತೆ ನಾನು ಕೂತೀನಿ ಅಂದಾಗ ನಾನು ಸ್ವಲ್ಪ ಸಣ್ಣನೇ ಇದ್ದೀನಿ, ಅದಕ್ಕೆ ನಾವು ಅವ್ರಿಗೆ ಸನ್ಮಾನ ಮಾಡ್ತೀನಿ ಅಂತ ಅವರು ತಮ್ಮ ಭಾವನೆ ವ್ಯಕ್ತಪಡಿಸಿದರು. ಶ್ರೀ ಮಂಜೂರ್ ಅಹಮದ್ ಅಲಿ ತಿಮ್ಮಪುರಿ ನಿವೃತ್ತ ಶಿಕ್ಷಕ, ಇವ್ರ ಕೈಯಲ್ಲಿ ತಂದಂತ ನಮ್ಮ ಗುರುಗಳು, ಅವರ ವಿದ್ಯಾರ್ಥಿ ಶ್ರೀ ತಿಪ್ಪಣ್ಣ ಪಡೆಯ ನಿವೃತ್ತ ಶಿಕ್ಷಕರು, ಇವರಿಂದ ಶ್ರೀ ಮುಜಫರ್ ಅಹಮದ್ ಅಲಿ ತಿಮ್ಮಪುರಿ ಅವರಿಗೆ ಸನ್ಮಾನ. ಮತ್ತು ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಸನ್ಮಾನಿಸಲ್ಪಟ್ಟಂತ ನನಗಿಂತಲೂ ಕೆಲ ಹಿರಿಯರಾದವರು ಮತ್ತು ನನಗಿಂತಲೂ ಕೆಲ ಕಿರಿಯರಾದವರು ಇದ್ದಾರೆ. ಅವರೆಲ್ಲರಿಗೂ ಮತ್ತು ಈ ಸಮಾರಂಭದಲ್ಲಿ ಬಳಸಿದಂತಹ ಗಿರಿಯ ಕಿರಿಯರಿಗಳು ಮತ್ತು